ಧನುರಾಶಿ ಭಾವನಾತ್ಮಕವಾದಂತಹ ವಿಚಾರವಾಗಲಿ, ಆ ರೀತಿಯ ವಾತಾವರಣಗಳಾಗಲಿ ಸೃಷ್ಟಿಯನ್ನು ಮಾಡಿಕೊಂಡು ವ್ಯವಹಾರಕ್ಕೆ ಕೈ ಹಾಕಬೇಡಿ. ಸಹೋದ್ಯೋಗಿಗಳನ್ನು ಪೂರ್ಣವಾಗಿ ಅವಲಂಬಿಸುವಂಥದ್ದು ಬೇಡ. ಯಾವ ಕ್ಷಣದಲ್ಲಿ ಯಾರು ಬೇಕಾದರೂ ನಿಮಗೆ ಕೈ ಕೊಡಬಹುದು. ಅದರಿಂದ ದೊಡ್ಡ ಮಟ್ಟದ ತೊಂದರೆ ಅವಕಾಶಕ್ಕೆ ಕಾರಣವಾಗುತ್ತೆ. ಬೇರೆ ದಿನಕ್ಕಿಂತ ನಿಮ್ಮ ವೃತ್ತಿಯಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ. ನಿಮಗೆ ಅನುಕೂಲಕರವಾದಂತಹ ದಿವಸ ಅಂತ ಹೇಳಿ ಅನಿಸುತ್ತೆ. ಕೆಲಸವನ್ನು ಮಾಡ್ತೀರಿ, ಆದರೆ ಧೈರ್ಯ ಕಡಿಮೆ. ಧೈರ್ಯದಿಂದ ಯಾವ ಕೆಲಸವನ್ನು ಕೂಡ ಮಾಡದೇ ಇರತಕ್ಕಂಥದ್ದು. ಮಾರುತಿಯನ್ನು ಉಪಾಸನೆ ಮಾಡಿ, ಪೂಜೆ ಮಾಡಿ. ಆಂಜನೇಯನಿಂದ ನಿಮಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ಸಿಕ್ಕಲಿ. ಅಜಾಡ್ಯ ನಿಮ್ಮದಾಗಲಿ, ಅಜಾಡ್ಯ ದೂರವಾಗಲಿ. ಶುಭವಾಗಿ. ಮಕರ ರಾಶಿ ಬೇರೆಯವರ ಬೇಡದೇ ಇರತಕ್ಕಂತಹ ವಿಚಾರಗಳಿಂದ ನಿಮಗೆ ಸಂತೋಷ. ಅಂದರೆ ಯಾರಿಗೋ ತೊಂದರೆ ಆಯಿತು, ಇನ್ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಬೇರೆಯವರ ವಿಷಯವನ್ನು ಮಾತಾಡುವಾಗ ನಿಮಗೆ ಸಂತೋಷವಾಗುತ್ತೆ. ಇದು ಎಂಥ ವಿಕೃತಿ ಅಲ್ವಾ? ಬೇರೆಯವರು ಕಷ್ಟದಲ್ಲಿದ್ದರೆ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬೇಕು. ಒಂದು ವೇಳೆ ಆಗಲಿಲ್ಲ, ನಾವು ಸುಮ್ಮನಿರಬೇಕು ಅಲ್ವಾ? ಅದು ಮನುಷ್ಯನ ನಿಜವಾದಂತಹ ಗುಣ. ಅದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಂಡಾಗ ಮನುಷ್ಯತ್ವವನ್ನು ಕಳ್ಕೊಂಡ ಹಾಗಾಗುತ್ತೆ. ಮಕ್ಕಳ ಜೊತೆಯಲ್ಲಿ, ಕುಟುಂಬದವರ ಜೊತೆಯಲ್ಲಿ ಅನಗತ್ಯವಾದಂತಹ ಚರ್ಚೆಗಳು ನಡೆಯುತ್ತೆ, ಬೇಡದೇ ಇರುವಂತಹದ್ದು. ಮಕ್ಕಳ ಮುಂದೆ ಆ ರೀತಿ ಮಾತುಗಳನ್ನು ಆಡಬೇಕಾದಂತಹ ಪ್ರಮೇಯಗಳೇ ಇರುವುದಿಲ್ಲ. ಮನೆಯಲ್ಲೂ ಬೇರೆಯವರ ವಿಷಯವನ್ನು ಪ್ರಸ್ತಾಪ ಮಾಡಿ ಅದರಿಂದ ಸಂತೋಷ ಪಡಬೇಕಾದಂತಹ ಪ್ರಮೇಯಗಳು ಇರುವುದಿಲ್ಲ. ಆದರೆ ಮನುಷ್ಯನ ಸ್ವಭಾವ ಏನು ಮಾಡೋದು? ಬೇರೆಯವರ ಬಗ್ಗೆ ಮಾತಾಡಿದಾಗಲೇ ಸಮಾಧಾನ ಸಿಕ್ಕುವಂಥದ್ದು ಕೆಲವರಿಗಿರುತ್ತೆ. ಮನೆಯಲ್ಲಿ ವಾತಾವರಣ ಹಾಸ್ಯಾಸ್ಪದವಾಗಿರುತ್ತೆ. ಮನೆಯ ವಿಚಾರವನ್ನು ಗಮನಿಸಿದಾಗ ಮನೆಯಲ್ಲೇ ಬೇಕಾದಷ್ಟು ಸಮಸ್ಯೆಗಳು, ತೊಂದರೆಗಳು ಕಾಣುವಂಥದ್ದಾಗತ್ತೆ. ಉನ್ನತ ಶಿಕ್ಷಣವನ್ನು ಪಡಿಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳು ಬಂದಾಗ ತಾತ್ಸಾರವಾಗಿ ನೋಡುವಂಥದ್ದು. ಅದರ ಬಗ್ಗೆ ನಂಬಿಕೆ ಆಗಲಿ ಅಥವಾ ಬೇರೆಯವರಿಗೆ ಅದನ್ನು ಹೇಳಬೇಕು ಅಂತಲಾಗಲಿ, ಅದನ್ನು ಉಳಿಸಬೇಕು, ರಕ್ಷಣೆ ಮಾಡಬೇಕು, ಕಾಪಾಡಬೇಕು, ಬೆಳೆಸಬೇಕು ಅನ್ನುವಂಥದ್ದು ಯಾವುದೇ ಭಾವನೆಗಳು ಮನಸ್ಸಿನಲ್ಲಿ ಬರದೇ ಇರತಕ್ಕಂಥದ್ದು. ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡುವಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಅಲ್ಲಿಯ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳಿ. ಅಲ್ಲಿಂದ ನಿಮ್ಮ ಮಾಡಿರತಕ್ಕಂತಹ ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳಿ. ಉತ್ತಮವಾದಂತಹ ಪುಣ್ಯ ಸಂಚಯವಾಗಲಿ. ಶುಭವಾಗಿ. ಕುಂಭರಾಶಿ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆರೋಗ್ಯದಲ್ಲಿ ಏನೇ ವ್ಯತ್ಯಾಸಗಳಾದರೂ ಕೂಡ ಅದನ್ನು ಸರಿಯಾದಂತಹ ರೀತಿಯಲ್ಲಿ ತಿಳಿದು ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಮಾರ್ಪಾಟು ಮಾಡಬೇಕು, ಪರಿವರ್ತನೆ ಮಾಡಬೇಕು, ಸರಿ ಮಾಡಿಕೊಳ್ಬೇಕು ಅನ್ನುವಂತಹ ಚಿಂತನೆಗಳು ಬರಲಿ ಅಂತ ಅರ್ಥ. ಹೊಸ ವಾಹನ ಖರೀದಿಯ ಮಾತು ಬರುತ್ತೆ, ಆ ಚರ್ಚೆಗಳು ಬರುತ್ತೆ. ಮುಂದಿನ ದಿನಮಾನದಲ್ಲಿ ಹೊಸ ವಾಹನವನ್ನು ಖರೀದಿಸಬೇಕು ಅನ್ನುವಂಥದ್ದು ಈ ದಿವಸ ಅತಿ ಮುಖ್ಯವಾಗಿ ಚರ್ಚೆಗೆ ಬರುವಂತಹ ವಿಷಯವಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಜಗಳವಾಗುತ್ತೆ. ಯಾವ ವಿಷಯ ಮಾತಾಡಿದರೂ ಕೂಡ ಅದಕ್ಕೆ ಇನ್ನೇನೋ ಒಂದು ವಿರುದ್ಧವಾದಂತಹ ನಿಲುವು ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದು. ಆತುರದ ಕೆಲಸದಿಂದ ವಸ್ತುವಿನ ನಷ್ಟ. ತುಂಬ ಅರ್ಜೆಂಟನ್ನು ಮಾಡಿಕೊಂಡು ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀರಿ, ಆ ವಸ್ತು ಹಾಳಾಗ್ತಕ್ಕಂಥದ್ದು. ಹೀಗೆ ಆ ವಸ್ತುವಿನ ಬೆಲೆ ನಿಮಗೆ ಗೊತ್ತಾಗದೆ ಆ ವಸ್ತುವನ್ನು ಕಳ್ಕೊಳ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೋಪ ಮಕ್ಕಳ ಮೇಲೆ ಬೇಡ. ಮಕ್ಕಳಿಗೆ ತೊಂದರೆ ಆಗಬಹುದು, ಏನೋ ಅಲ್ಲಿ ಆಭಾಸಗಳು ನಡೆಯುವಂಥದ್ದು, ಆಘಾತಗಳು ಆಗ್ತಕ್ಕಂಥದ್ದಾಗಬಹುದು. ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನೆ ಮಾಡಿ ಇಲ್ಲ ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಈ ದಿವಸ ಎಲ್ಲವನ್ನ ಬಿಟ್ಟು ಶಾಂತವಾಗಿರಬೇಕು ಅಂತ ಹೇಳಿ ಅಂದುಕೊಳ್ತೀರಿ ಅಷ್ಟೇ, ಆದರೆ ಅದಾಗೋದಿಲ್ಲ. ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಯಾರು ಏನೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಸರಿಯಾದಂತಹ ಸೂಕ್ತವಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡಬಹುದು ಅನ್ನುವಂಥದ್ದು ಅರಿವಿರಬೇಕು. ನಿಮ್ಮ ಕಿರಿಯರು ನಿಮ್ಮನ್ನು ಭಯದಿಂದ ಗೌರವಿಸ್ತಾರೆ, ಹಾಗಾಗಬಾರ್ದು. ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮನ್ನು ಗೌರವಿಸುವ ಹಾಗಾಗಬೇಕು. ಹೆದರುಕೊಂಡು ಏನೋ ನಿಮಗೆ ಗೌರವ ಕೊಟ್ಟರೆ, ಬೆಲೆ ಕೊಟ್ಟರೆ ಹಿಂದೆ ಏನೋ ಮಾತಾಡ್ಕೊಳ್ತಾರೆ ಅನ್ನುವಂಥದ್ದಾಗಬಹುದು. ಧ್ಯಾನದ ಮೊರೆ ಹೋಗಿ ಸರಿ ತಪ್ಪುಗಳ ವಿವೇಚನೆ ನಿಮಗೆ ಅಲ್ಲಿ ಗೊತ್ತಾಗಲಿ. ಶುಭವಾಗಿ.